ದಿನದಿಂದ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ನಿನ್ನೆ ಮಂಡ್ಯ ಆಯಿತು, ಕೊಡಗು ಆಯಿತು, ಇವತ್ತು ಹಾಸನ ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೀನಿ. ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ, ಕಾರ್ಯಕರ್ತರ ಮೇಲೆ ನಮ್ಮ ಪಾರ್ಟಿ ನಿಂತಿರೋವಂಥದ್ದು, ಲೀಡರ್ಗಳ ಮೇಲೆ ಅಲ್ಲ. ಈ ಕಾಂಗ್ರೆಸ್ಸು ಅವ್ರ ವಂಶದ ಮೇಲೆ ನಿಂತಿರೋದು. ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ವಂಶದ ಮೇಲೆ ನಿಂತಿರೋ ಪಾರ್ಟಿ. ಅಲ್ಲಿ ಮೆಂಬರ್ಶಿಪ್ ಆದ್ರೂ ನಡೆಯುತ್ತೆ, ಅವರು ಆಗದಿದ್ರೂ ಪರವಾಗಿಲ್ಲ. ಆದರೆ ನಮ್ಮ ಪಾರ್ಟಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದರು, ಮುರಳಿ ಮನೋಹರ್ ಜೋಶಿ ಇದ್ದರು, ಲಾಲ್ ಕೃಷ್ಣ ಅದ್ವಾನಿ ಇದ್ದರು, ಈಗ ನರೇಂದ್ರ ಮೋದಿ ಅವರು ಇದ್ದಾರೆ. ಅದರಿಂದ ಈ ಬಾರಿ ಕಳೆದ ಬಾರಿಗಿಂತ ಅಂದರೆ ದೇಶ ಅಲ್ಲ ಪ್ರಪಂಚದಲ್ಲೇ ನಮ್ಮದು ಮೆಂಬರ್ಶಿಪ್ ಇರತಕ್ಕಂಥ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವೇ ನಂಬರ್ 1 ಆಗಬೇಕು. ಆ ದೃಷ್ಟಿಯಿಂದ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಇವತ್ತು ನಾನು ಪ್ರವಾಸನೂ ಕೂಡ ಬಂದಿದ್ದೀನಿ ಹಾಸನ ಜಿಲ್ಲೆಗೆ. ಯಡಿಯೂರಪ್ಪನವರು ಸಿಎಂ ಇರುವಾಗ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧಪಟ್ಟಾಗೆ ನಿನ್ನೆ ಕಾಂಗ್ರೆಸ್ನ ಹಲವಾರು ಸಚಿವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ರಿಲೇಟಿವ್ ಸಂಬಂಧಪಟ್ಟಂಗೆ ಡಿನೋಟಿಫಿಕೇಶನ್ ಮಾಡಿದ್ರು. ಈಗೇನು ಹೇಳ್ತಾರೆ ಬಿಜೆಪಿ ನಾಯಕರು? ಇದ್ರ ಬಗ್ಗೆ ದಾಖಲೆ ತಗೊಂಡೋಗಿ ರಾಜ್ಯಪಾಲರು ಕೊಡ್ಲಿ ಅಂತೇಳಿ ಕಾಂಗ್ರೆಸ್ ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಇಲ್ಲ. ಇದು 2009 ಆಗಿರುವಂಥದ್ದು ಇರ್ಬೋದು, 2009 ಅಥವಾ 10. ಎಷ್ಟು ವರ್ಷ ಆಯಿತು? 14-15 ವರ್ಷ ಆಯಿತು. ಕುಮಾರಸ್ವಾಮಿಯವರು ಕಾಂಗ್ರೆಸ್ ಜೊತೆನೇ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿಗಳು ಆಗಿದ್ರು. ಅವಾಗ ಇವರೆಲ್ಲ ಯಾರ್ಯಾರು ಪ್ರೆಸ್ ಮೀಟ್ ಮಾಡಿದಾರೋ ಇವರೆಲ್ಲ ಮಂತ್ರಿಗಳಾಗಿದ್ರು. ಅವಾಗ ಯಾಕೆ ಕ್ವಶನ್ ಮಾಡಲಿಲ್ಲ? ಅವಾಗ ಪ್ರೀತಿ ಇತ್ತು, ಕ್ವಶನ್ ಮಾಡಿಲ್ಲ. ಈಗ ದ್ವೇಷ ಆಗಿದೆ, ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದರಿಂದ ನಾವು ತಗೊಂಡೋಗಿ ಕಂಪ್ಲೇಂಟ್ ಕೊಡುವಂಥ ಪ್ರಶ್ನೆ ಇಲ್ಲ. ನೀವೇ ಅಧಿಕಾರದಲ್ಲಿದ್ದರಲ್ಲ, ಅವಾಗ ನೀವು ಯಾಕೆ ಕೊಡಲಿಲ್ಲ? ಅಲಯನ್ಸ್ ಇದ್ದ. ಮತ್ತು ಇದು ಹಳೆಯ ಕೇಸು, ಭಾಳ ಹಳೆಯ ಕೇಸ್ ಇದು. ಈಗಾಗಲೇ ಕುಮಾರಸ್ವಾಮಿ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಈಗ ಅವ್ರದ್ದು ಸರ್ಕಾರ ಇದೆ. ಕಳೆದ 15 ತಿಂಗಳಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಇಡೀ ರಾಜ್ಯದಲ್ಲಿ ಒಂದು ಕಡೆನೂ ಹೊಸ ಕೆಲಸ ಕಾರ್ಯ ಯಾವುದು ಪ್ರಾರಂಭ ಆಗ್ತಾ ಇಲ್ಲ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ರೈತರದು ಹಾಲಿನ ಸಬ್ಸಿಡಿ ಕೊಡಬೇಕು, ಅದು ಕೂಡ 1,000 ಕೋಟಿಗೂ ಜಾಸ್ತಿ ಪೆಂಡಿಂಗ್ ಉಳಿದಿದೆ, ಕೊಟ್ಟೇ ಇಲ್ಲ. ಒಂದು 10 ತಿಂಗಳಿಂದ ಕೊಟ್ಟಿಲ್ಲ. ಮತ್ತು ಇವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆಗಳು ಕಳೆದ 3-4 ದಿನದಿಂದ ಕಂಟಿನ್ಯೂಸ್ ಬರ್ತಾ ಇದೆ, ತಿಂಗಳಿಂದ. ಈಗಾಗಲೇ ಅದು ತನಿಖೆಗೂ ಕೋರ್ಟ್ಗಳಲ್ಲಿದೆ. ಇದನ್ನು ಡೈವರ್ಟ್ ಮಾಡಬೇಕು. ಬಿಜೆಪಿಯವ್ರ ಮೇಲೂ ನಾವು ಕೇಸ್ ಹಾಕಿದ್ರೆ ಇದು ಡೈವರ್ಟ್ ಆಗುತ್ತೆ, ಆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ಏನು ಎದುರೋ ಪ್ರಶ್ನೆನೇ ಇಲ್ಲ. ಅವರೇನು ಭಾಳ ಇಲ್ಲೇ ಅಧಿಕಾರದಲ್ಲೇ ಗೂಟ ಹೊಡ್ಕೊಂಡು ಭಾಳ ದಿನ ಇರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಅವ್ರ ಪಾರ್ಟಿ MLAಗಳೇ ಆಗಲೇ ಈ ಸರ್ಕಾರ ಭಾಳ ದಿನ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಉಪಮುಖ್ಯಮಂತ್ರಿನೂ ಹೇಳಿದ್ದಾರೆ, ನಮ್ಮ ಸರ್ಕಾರನ ಬೀಳ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಅವ್ರಿಗೆ ಡೌಟ್ ಔಟ್ ಇದೆ. ಎಷ್ಟು ದಿನ ಇರ್ತೀರಾ ನೀವು? ಎಷ್ಟು ತಿಂಗಳಿರ್ತೀರಾ? ಬದಲಾದ ಮೇಲೆ ಉಪ್ಪು ತಿಂದವರು ನೀರು ಕುಡಿಲೇಬೇಕಲ್ಲ. ನಿಮಗೂ ತಿರುಗ್ಬೋಣ ಆಗೇ ಆಗ್ತದೆ. ಅದರಿಂದ ದ್ವೇಷದ ರಾಜಕಾರಣ ಬಿಟ್ಟು ನಿಮ್ಮ ಮೇಲೆ ಬಂದಿರುವಂಥ ಆಪಾದನೆಗಳೇನಿದೆ ಅದಕ್ಕೆ ದಾರಿ ಹುಡುಕೊಳ್ಳಿ. ಫಸ್ಟು ಆಡಳಿತ ಪಕ್ಷ, ನಾವು ವಿರೋಧ ಪಕ್ಷ ಇರುವಂಥದ್ದು. ನಿಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ನಮ್ಮನ್ನು ಜನ ಅಲ್ಲಿ ವಿರೋಧ ಪಕ್ಷವಾಗಿ ಕೂತಿರ್ಸಿರೋದು. ಅದಕ್ಕೆ ನೀವು ಉತ್ತರ ಕೊಡಬೇಕಾಗಿದ್ದವ್ರು, ನೀವು ಆಡಳಿತ ಮಾಡ್ತಾ ಇರೋರು. ಅದನ್ನು ಬಿಟ್ಟು ಈ ಥರ ದ್ವೇಷದ ರಾಜಕಾರಣ, ಹಳೆಯದೆಲ್ಲ ಹುಡುಕೋದು, ಇದರಿಂದ ಏನು ನಿಮಗೇನು ಒಳ್ಳೇದಾಗಲ್ಲ. ಮುಂದೆ ಇದಕ್ಕೆ ನೀವು ಹುಡುಕಿದ್ರೆ ಹಳೆಯದು. ಇನ್ನೂ ಕಾಂಗ್ರೆಸ್ ಈ ರಾಜ್ಯವನ್ನು 50 ವರ್ಷ ಆಡಿದೆ, ಅಲ್ಲಿಂದ ಹುಡುಕ್ಬೇಕಾಗತ್ತೆ ಅವಾಗ ಏನೇನು ಆಗಿದೆ ಅಂತೇಳಿ. ಅದರಿಂದ ದ್ವೇಷದ ರಾಜಕಾರಣ ಒಳ್ಳೇದಲ್ಲ ಅನ್ನೋ ಸಲಹೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ.